ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾವು ಜನರೇಟಿವ್ ಎ ಐ ಅಂದರೆ ಏನು ಅಂತ ತಿಳ್ಕೊಳ್ಳುವ. ಜನರೇಟಿವ್ ಎ ಐ ಅಂದರೆ ಇಟ್ ಇಸ್ ಅ ಟೈಪ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಜನರೇಟಿವ್ ಎ ಐ ಏನು ಮಾಡುತ್ತಂದರೆ ಲಾರ್ಜ್ ಡೇಟಾ ಸೆಟ್ಸಿಂದ ಪ್ಯಾಟ್ರನ್ಸ್ನ ಇವಾಲ್ಯೂಷನ್ ಮಾಡಿ ಡೇಟಾಸ್ನ ಪ್ರೊವೈಡ್ ಮಾಡುತ್ತೆ. ಡೇಟಾಸ್ ಯಾವುದೆಲ್ಲ ಅಂದರೆ ಆಡಿಯೋಸ್, ವಿಡಿಯೋಸ್, ಇಮೇಜಸ್, ಕೋಡ್ಸ್ ಆಗಿರ್ಬೋದು, ಇದನ್ನೆಲ್ಲ ಅದೇ ಕ್ರಿಯೇಟ್ ಮಾಡುತ್ತೆ. ಈ ಜನರೇಟಿವ್ ಎ ಹೇಗೆ ವರ್ಕ್ ಆಗುತ್ತೆ ಅಂದರೆ ಲಾರ್ಜ್ ಅಮೌಂಟ್ ಆಫ್ ಡೇಟಾಸ್ನ ಇದಕ್ಕೆ ಪ್ರೊವೈಡ್ ಮಾಡಿ ಅದಕ್ಕೆ ಟ್ರೈನ್ ಮಾಡ್ತಾರೆ. ಹೇಗೆ ಅಂದರೆ ಫಾರ್ ಎಕ್ಸಾಂಪಲ್ ವೆರೈಟೀಸ್ ಆಫ್ ಫೋಟೋಸ್ನ ಇದಕ್ಕೆ ಪ್ರೊವೈಡ್ ಮಾಡಿ ಟಾಮ್ ಯಾವುದು ಜೆರಿ ಯಾವುದು ಅಂತ ಫೈಂಡ್ ಔಟ್ ಮಾಡಿಸ್ತಾರೆ. ಸೆಕೆಂಡ್ ಬಂದು ಪ್ಯಾಟರ್ನ್ ರೆಕಾಗ್ನಿಷನ್ ಏನಾಗುತ್ತಂದರೆ ರಿಲೇಟೆಡ್ ಆಗಿರುವ ಡೇಟಾಸ್ನ ಫೈಂಡ್ ಔಟ್ ಮಾಡೋಕ್ಕಿರುತ್ತೆ. ಈ ಡೇಟಾ ಈಗ ಪ್ರೊವೈಡ್ ಮಾಡಿರುವಂಥ ಡೇಟಾ ರಿಲೇಟೆಡಾ ಅಲ್ವಾ ಅಂತ ಚೆಕ್ ಮಾಡುತ್ತೆ. ಸೊ ರಿಲೇಟೆಡ್ ಆಗಿದ್ದರೆ ನೆಕ್ಸ್ಟ್ ಫರ್ದರ್ ಸ್ಟೆಪ್ಗೆ ಮೂವ್ ಆಗುತ್ತೆ. ಸೊ ಲಾಸ್ಟ್ ಸ್ಟೆಪ್ ಬಂದು ಕಂಟೆಂಟ್ ಜನರೇಷನ್ ಅಂದರೆ ಕಂಟೆಂಟ್ನ ಜನರೇಟ್ ಮಾಡುತ್ತೆ. ಇವಾಗ ರೆಕಾಗ್ನೈಸೇಷನ್ ಮಾಡಿರುವಂಥ ಡೇಟಾಸ್ನ ಯೂಸ್ ಮಾಡಿಕೊಂಡು ಕಂಟೆಂಟ್ನ ಜನರೇಟ್ ಮಾಡುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗುವ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ. ಟಿಲ್ ದೇ ಟೇಕ್ ಕೇರ್, ಬಾಯ್.